यो योऽन्त प्रविश्य मम वाच्यमिमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणन्नमो भगवते पुरुषाय तुभ्यं कृष्णाय वासुदेवाय हरे परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ನನ್ನ ಪ್ರೀತಿಯಿಂದ ಅಭಿಮಾನದಿಂದ ವೀರೇಶಾನಂದಜಿಯವರು ಇವತ್ತಿಲ್ಲಿ ಆಗಮಿಸಿ ಬಹಳ ಪ್ರಬುದ್ಧವಾದ ಇಡೀ ನಾಡಿಗೆ ವಿವೇಕಾನಂದರು ನೀಡಿದ ಕೊಡುಗೆ, ಅವರು ನೀಡಿದ ಸ್ಫೂರ್ತಿಯ ಬಗ್ಗೆ ಬಹಳ ವಿಶದವಾಗಿ ಎಲ್ಲ ವಿವರಗಳನ್ನು ತಿಳಿಸಿದ್ದಾರೆ. ಒಂದು ಮಾತು ಸ್ವಾರಸ್ಯ, ಏಪ್ರಿಲ್ 22 ಅವರ ಸನ್ಯಾಸದ ದಿನ, ಏಪ್ರಿಲ್ 27 ನನ್ನ ಆಶ್ರಮ ಸ್ವೀಕಾರದ ದಿವಸ. ಆ ಮಧ್ಯದಲ್ಲಿ ಅವರು ನಮ್ಮಿಬ್ಬರ ಭೇಟಿಯಾಗಿದ್ದು ಒಂದು ಯೋಗ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಮೇಲೆ ಇಟ್ಟಿರುವ ಒಂದು ಅಭಿಮಾನ, ನಿರೀಕ್ಷೆ ಅದೆಲ್ಲ ಅವರಷ್ಟು ಆತ್ಮೀಯತೆಯಿಂದ ವಿಶಾಲ ಹೃದಯದಿಂದ ನಮ್ಮ ಮೇಲೆ ಅಂಥ ವಿಶೇಷವಾದ ಪ್ರೀತಿಯನ್ನು ಅವರು ತೋರಿದ್ದಾರೆ. ನಮಗೆಲ್ಲ ಭಗವಂತ ಶಕ್ತಿ ಕೊಡಲಿ, ಅವರೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಅವಕಾಶ ಮತ್ತು ಶಕ್ತಿಯನ್ನು ಭಗವಂತ ನೀಡಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು ಈ ದ್ವೈತ ಅದ್ವೈತ ತಾತ್ವಿಕ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ವಿವೇಕಾನಂದರ ಕೊಡುಗೆಯನ್ನು ನಾವು ಯಾರೂ ಮರೆಯಲಿಕ್ಕೆ ಸಾಧ್ಯ. ರಾಮಕೃಷ್ಣ ಪರಮಹಂಸರು ಭಕ್ತಿ ಪ್ರೇಮದ ಸಂದೇಶ ನೀಡಿದರೆ, ಸ್ವಾಮಿ ವಿವೇಕಾನಂದರು ನಮ್ಮಲ್ಲಿ ಆತ್ಮವಿಶ್ವಾಸ, ಸ್ವಾಭಿಮಾನ ಅದನ್ನು ಜಾಗೃತಗೊಳಿಸುವ ಕಾರ್ಯ ಸ್ವಾಮಿ ವಿವೇಕಾನಂದರು ಮಾಡಿದ್ದಾರೆ. ಹೃದಯವನ್ನು ತಲುಪುವ ಭಕ್ತಿ ಸಂದೇಶ, ನಮ್ಮ ಹೃದಯವನ್ನು ವಿಸ್ತಾರಗೊಳಿಸುವ ಸಂದೇಶ ಅದನ್ನು ರಾಮಕೃಷ್ಣ ಪರಮಹಂಸರು, ನಮ್ಮ ಬುದ್ಧಿಗೆ ವಿಸ್ತಾರಗೊಳ್ಳುವಂಥ ಅತ್ಯುನ್ನತ ವಿಚಾರಗಳನ್ನು ವಿವೇಕಾನಂದರು ನೀಡಿದರು. ಒಬ್ಬರು ಹೃದಯ, ಒಬ್ಬರು ಬುದ್ಧಿ, ಎರಡನ್ನೂ ಕೂಡ ವಿಶಾಲಗೊಳಿಸುವ ಒಂದು ಅದ್ಭುತ ಸಂದೇಶ ಅದು ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರಿಂದಾಗಿದೆ. ಇಡೀ ನಮ್ಮ ದೇಶದಲ್ಲಿ ಆಗಿನ ಕಾಲ ಪಾರತಂತ್ರ್ಯದ ಅಂಧಕಾರದಲ್ಲಿದ್ದೇವೆ. ಆಗ ಸ್ವಾತಂತ್ರ್ಯದ ಬೆಳಕು ಇಲ್ಲಿ ತಲುಪುವಂತೆ ಆ ಪ್ರಜ್ಞೆಯನ್ನು ಜಾಗೃತಗೊಳಿಸಿದ ಕೆಲಸ, ರಾಷ್ಟ್ರಪ್ರಜ್ಞೆಯನ್ನು ಜಾಗೃತಗೊಳಿಸಿದ್ದು, ನಮ್ಮ ಸಮಾಜದಲ್ಲಿರುವ ಅನೇಕ ಕೆಟ್ಟ ವರ್ತನೆಗಳ ಬಗ್ಗೆ ದಿಟ್ಟತನದಿಂದ ಅದನ್ನು ತಪ್ಪುವಂತ ಸಾರಿದ ಆ ಒಂದು ಧೈರ್ಯ, ಆ ದಿಟ್ಟತನ, ಇದೆಲ್ಲ ಅವರು ಎಷ್ಟು ನಮ್ಮ ಭಾರತ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಅಭಿಮಾನ ಗೌರವ, ಅಷ್ಟೇ ಇಲ್ಲಿರುವ ಕಂದಾಚಾರ ಬಗ್ಗೆ ಅಷ್ಟೇ ವಿರೋಧವನ್ನು ಸ್ಪಷ್ಟವಾಗಿ ಅವರು ತಿಳಿಸಿ ನಮ್ಮ ಸಮಾಜದಲ್ಲಿ ವಿಶೇಷವಾದ ಒಂದು ಜಾಗೃತಿ ಅದನ್ನು ಮೂಡಿಸುವ ಕಾರ್ಯ ಮಾಡಿದ್ದಾರೆ. ಒಂದು ಮುಖ್ಯವಾದ ವಿಷಯ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೇವೆ, ನಮ್ಮ ಹಿಂದೂ ಸಮಾಜದಲ್ಲಿ ಎಲ್ಲ ಸಂತರಿದ್ದಾರೆ, ಎಲ್ಲ ತಮ್ಮ ಆತ್ಮೋದ್ಧಾರ, ಬ್ರಹ್ಮ ಸಾಕ್ಷಾತ್ಕಾರ, ಮೋಕ್ಷ ಪಡಿಬೇಕು, ಬ್ರಹ್ಮ ಸಾಕ್ಷಾತ್ಕಾರ, ಧ್ಯಾನ, ಶ್ರವಣ, ಮನನ ಇದರ ಬಗ್ಗೆಯೇ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ವೈಯಕ್ತಿಕ ಸಾಧನೆ, ಆತ್ಮೋನ್ನತಿ, ಮೋಕ್ಷ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಅಷ್ಟೇ ಸಾಲದು, ಅದರ ಜೊತೆಗೆ ಸಾಮಾಜಿಕ ಪ್ರಜ್ಞೆ, ಇಡೀ ಸಮಾಜದ ಬಗ್ಗೆ ಕಳಕಳಿ, ಅವರ ಕಷ್ಟ ನಿವಾರಣೆಯ ಬಗ್ಗೆ ಪ್ರಯತ್ನ ಮಾಡೋದು, ಅದು ಅದರ ಜೊತೆಗೆ ಅತ್ಯವಶ್ಯ ಎಂಬುದನ್ನು ಕೂಡ ಸಂತರು ಹೇಳಿದ್ದಾರೆ. ಅದು ಕಾರ್ಯಗತವಾಗಿಲ್ಲ. ಶಂಕರಾಚಾರ್ಯ ಹೇಳಿದ್ದಾರೆ, ಧ್ಯೇಯಂ ಶ್ರೀಪತಿ ನಾಮ ಪರಮಾತ್ಮನ ಧ್ಯಾನ ಮಾಡಿ, ಧ್ಯೇಯಂ ದೀನಜನಾಯಚ ವಿತ್ತ, ದೀನಜನ ಸೇವೆಯನ್ನು ಮಾಡಿ, ಭಗವಂತನ ನಾಮಸ್ಮರಣೆ ಮಾಡಿ. ನಾವು ಭಗವಂತನ ನಾಮಸ್ಮರಣೆ ಮಾತ್ರ, ದೀನಜನ ಸೇವೆಯ ಕಡೆಗೆ ಗಮನ ಕೊಟ್ಟಿಲ್ಲ. ಆಚಾರ್ಯ ಮಧ್ವರು, ನೀವು ಮೋಕ್ಷ ಪಡೆಯಬೇಕಾಗಿದ್ದರೆ ಧ್ಯಾನ, ಪ್ರವಚನ ಎಲ್ಲ ಅಗತ್ಯ, ಅಷ್ಟೇ ಸಾಲದು,
ಅದರ ಜೊತೆಗೆ ನಾನಾ ಜನ ಸೇವೆ, ಎಲ್ಲ ವರ್ಗದ ಜನರ ಸೇವೆ, ಇದು ಅಷ್ಟೇ ಅವಶ್ಯ. ಅದನ್ನು ಮಾಡದೆ ಹೋದರೆ ನಿಮಗೆ ಮೋಕ್ಷ ದೊರೆಯುವುದಿಲ್ಲ. ಕರ್ತವ್ಯ ಕರವನು ಮಿತಿ, ಸರ್ಕಾರಕ್ಕೆ ಟ್ಯಾಕ್ಸ್ ಕೊಟ್ಟಂತೆ ದೇವರಿಗೆ ಕೊಡುವ ಟ್ಯಾಕ್ಸು ನಾನಾ ಜನ ಸೇವೆ ಎಂಬಂಥ ಮಾತನ್ನು ಆಚಾರ್ಯ ಮಧ್ವರು ಹೇಳಿದ್ದಾರೆ. ರಾಮಾನುಜರು ಅವರ ಮಾತು. ಇದೆಲ್ಲ ಭಗವಂತನ ಶರೀರ, ಈ ಜಗತ್ತೆಲ್ಲ ದೇವರ ಶರೀರ. ಶರೀರಕ್ಕೆ ಉಪಚಾರ ಮಾಡಿದರೆ ಆತ್ಮರಿಗೆ ಸಂತೋಷ. ಭಗವಂತನ ಶರೀರ ಈ ಜಗತ್ತು, ಜೀವ ಜಡ ಎಲ್ಲ ಭಗವಂತನ ಶರೀರ. ಜೀವರಿಗೆ ಉಪಕಾರ ಮಾಡಿದರೆ ಪರಮಾತ್ಮನಿಗೆ ಪ್ರೀತಿ. ಎಲ್ಲ ಆಚಾರ್ಯರು ಭಗವತ ಎಷ್ಟು ಸ್ಪಷ್ಟವಾಗಿ ಪ್ರಹ್ಲಾದ ಹೇಳ್ತಾರೆ, ನಿಮಗೇನು ಭಗವಂತನನ್ನು ಸಂತೋಷಪಡಿಸಲು ಕಷ್ಟವಿಲ್ಲ. ಭಗವಂತ ಎಲ್ಲಿಯೋ ದೂರದಲ್ಲಿ ವೈಕುಂಠದಲ್ಲಿದ್ದಾನೆ ಎಂದು ಭಾವಿಸಬೇಡಿ. ಅವನು ನಮ್ಮ ಕಣ್ಣ ಮುಂದೆ ಇದ್ದಾನೆ, ನಮ್ಮ ಎದುರಿಗೆ ಇದ್ದಾನೆ. ಎಲ್ಲಿದ್ದಾನೆ? ಆತ್ಮತ್ವಾತ್ ಸರ್ವಭೂತಾನ, ಎಲ್ಲ ಪ್ರಾಣಿಗಳ ಒಳಗೆ ಅಂತಸ್ಸಾಕ್ಷಿಯಾಗಿ ಭಗವಂತ ಇದ್ದಾನೆ, ಒಳಗಿದ್ದಾನೆ. ಅಲ್ಲಿ ಉಪಕಾರ ಮಾಡಿ. ಅದರಿಂದ ಎಲ್ಲರ ಸೇವೆ ಮಾಡುವುದು ಅದು ಭಗವಂತನ ದೊಡ್ಡ ಪೂಜೆ. ಆದ್ದರಿಂದ ಸರ್ವೇಷು ಭೂತೇಶು ದಯಾಂಕೃತ, ಎಲ್ಲ ಕಡೆ ಪರಮಾತ್ಮನಿದ್ದಾನೆ. ಸರ್ವ ಪ್ರಾಣಿಗಳಲ್ಲಿ ದಯಾ ಮಾಡಿ, ಇದು ಭಗವಂತನ ಆರಾಧನೆಯ ಸುಲಭ ಮಾರ್ಗ. ಇದು ಪ್ರಹ್ಲಾದ ಹೇಳಿದ ಮಾತು. ಭಾಗವತದಲ್ಲಿ ಎಲ್ಲ ಭಗವದ್ಗೀತೆ ಎಲ್ಲ ಕಡೆ ಈ ಸೇವೆಯ ಸಂದೇಶ, ಸಾಮಾಜಿಕ ಒಂದು ಕಳಕಳಿ ಎಲ್ಲ ಒತ್ತಿ ಹೇಳಿದ್ದಾರೆ. ಆದರೆ ಇದು ಸಮಾಜದಲ್ಲಿ ಅದು ಕಾರ್ಯಗತವಾಗುವ ಪ್ರೇರಣೆ ಅದು ರಾಮಕೃಷ್ಣ ಆಶ್ರಮದ ಮುಖಾಂತರ ಸೇವಾಭಾವ, ಅದೊಂದು ದೊಡ್ಡ ಸಾಧನೆ ಎಂಬುದು ನಮ್ಮಲ್ಲಿ ಪುಸ್ತಕದಲ್ಲಿ ಮಾತ್ರ ಇತ್ತು. ಅದು ಸಮಾಜದಲ್ಲಿ, ನಮ್ಮ ಹಿಂದೂ ಸಮಾಜದಲ್ಲಿ ಸೇವೆಗೆ ವಿಶಿಷ್ಟ ಸ್ಥಾನವಿದೆ ಎಂಬುದನ್ನು ಸ್ವಾಮಿ ವಿವೇಕಾನಂದರು ಸೇವೆಯ ಸಂದೇಶ ನೀಡಿ ರಾಮಕೃಷ್ಣಾಶ್ರಮ ಸ್ಥಾಪನೆ ಮಾಡಿ ಇಡೀ ಜಗತ್ತಿನಲ್ಲಿ ಸೇವಾ ಕಾರ್ಯವನ್ನು ವಿಸ್ತಾರಗೊಳಿಸಿದ ದೊಡ್ಡ ಸಾಧನೆ. ಹಿಂದೂ ಧರ್ಮಕ್ಕೆ ಹೊಸ ತಿರುವು ಕೊಟ್ಟಿದ್ದಾರೆ. ಇದನ್ನು ನಾವು ಯಾವಾಗಲೂ ಕೂಡ ಜ್ಞಾಪಿಸಿಕೊಡಬೇಕಾಗಿದೆ. ಇಂಥ ಅನೇಕ ರೀತಿಯಿಂದ ರಾಮಕೃಷ್ಣಾಶ್ರಮ, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು ಇವರೆಲ್ಲ ಮಾಡಿದ ಸಾಧನೆ ಬಗ್ಗೆ, ನಾಡಿಗೆ ಅದರಿಂದ ದೊರೆತ ಸ್ಫೂರ್ತಿಯ ಬಗ್ಗೆ ಬಹಳ ಚೆನ್ನಾಗಿ ನಮ್ಮ ಇವತ್ತು ವೀರೇಶಾನಂದಿಯವರು ಪ್ರವಚನ ಮಾಡಿ ನಮಗೆ ಸ್ವಲ್ಪ ವೀರ್ಯ ಶಕ್ತಿ. ನಾಯಮಾತ್ಮ ಬಲಹೀನೇನ ಲಭ್ಯ. ಬಲ ಇಲ್ಲದೆ ಹೋದರೆ ಒಳಗೆ ಆತ್ಮಶಕ್ತಿ, ಹೊರಗಿನ ಶಕ್ತಿ ಎರಡೂ ಬೇಕು, ಬಲ ಬೇಕು. ನಾಯಮಾತ್ಮ ಬಲಹೀನೇನ ಲಭ್ಯ. ಆ ರೀತಿ ಆತ್ಮಬಲ ಅದನ್ನು ತುಂಬುವ ಕಾರ್ಯವನ್ನು ವೀರೇಶಾನಂದಜಿಯವರು ಬಹಳ ಸೊಗಸಾಗಿ ಮಾಡಿದ್ದಾರೆ. ನಮ್ಮ ಮೇಲೆ ವಿಶೇಷ ಪ್ರೀತಿ ಅಭಿಮಾನ ತೋರಿದ್ದಾರೆ. ಅವರಲ್ಲಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಗ್ಗೆ ಅವರನ್ನು ವಿಶೇಷವಾಗಿ ಅಭಿನಂದಿಸಿ, ಅನೇಕ ವೇದಿಕೆಗಳಲ್ಲಿ ನಮ್ಮ ಜೊತೆಗೆ ಅವರಿದ್ದಾರೆ. 10 ವೇದಿಕೆಗಳಲ್ಲಿ ಒಟ್ಟಿಗೆ ನಾವು ಕಾರ್ಯಕ್ರಮ ನಡೆಸಿದ್ದೇವೆ. ಇನ್ನೂ ಆಗಾಗ್ಗೆ ಅವರು ನಮ್ಮ ಜೊತೆಗೆ ಇರಬೇಕು. ನಮಗೆ ಧೈರ್ಯ ಕೊಟ್ಟಿದ್ದಾರೆ. ನೀವು ಕುಳಿತುಕೊಳ್ಳಿ, ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೇವೆ ಅಂತ ಧೈರ್ಯ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವಿಶೇಷ ಅಭಿನಂದನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸಿ